ಪಂಚಾಂಗದಲ್ಲಿ ಕೆಲವೊಮ್ಮೆ ಒಂದು ಹೆಚ್ಚುವರಿ ತಿಂಗಳು ಬರುತ್ತದೆ. ಆ ಒಂದು ತಿಂಗಳು ದೇವರು ತಾನೇ ತನ್ನ ಹೆಸರಿಟ್ಟ ತಿಂಗಳು ಇದೆ. ಅದು ಯಾವ ತಿಂಗಳು ಗೊತ್ತಾ? ಅದೇ ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸ ಅಂತ ಕರೀತಾರೆ. ಈಗ ಪ್ರಮುಖ ಪ್ರಶ್ನೆ, 2026ರಲ್ಲಿ ಅಧಿಕ ಮಾಸ ಯಾವಾಗ ಬರುತ್ತದೆ ಅಂತ. ಅದು 2026ರಲ್ಲಿ ಅಧಿಕ ಮಾಸ ಮೇ 17, 2026ರಂದು ಆರಂಭವಾಗುತ್ತದೆ ಮತ್ತು ಇದು ಜೂನ್ 15, 2026ರಂದು ಮುಗಿಯುತ್ತದೆ. ಅಂದರೆ ಸುಮಾರು 30 ದಿನಗಳ ಕಾಲ ಅಧಿಕ ಮಾಸ ಇರುತ್ತದೆ. ಈ ವರ್ಷ ಒಂದು ವಿಶೇಷ ಸಂಗತಿ ಏನೆಂದರೆ ಜ್ಯೇಷ್ಠ ಮಾಸ 2 ಬಾರಿ ಬರುತ್ತದೆ. ಮೊದಲು ಬರುವುದು ಅಧಿಕ ಜ್ಯೇಷ್ಠ ಮಾಸ, ಆಮೇಲೆ ಬರೋದು ನಿಜ ಜ್ಯೇಷ್ಠ ಮಾಸ. ಆದ್ದರಿಂದ 2026ರಲ್ಲಿ ಹಿಂದೂ ಪಂಚಾಂಗದಲ್ಲಿ ಸಾಮಾನ್ಯವಾಗಿ ಇರುವ 12 ತಿಂಗಳುಗಳ ಬದಲು 13 ತಿಂಗಳುಗಳು ಇರುತ್ತವೆ. ಯಾಕೆ 13 ತಿಂಗಳುಗಳು ಬರುತ್ತವೆ ಅಂತ ಮುಂದೆ ತಿಳಿಯೋಣ. ಹಿಂದೂ ಧರ್ಮದಲ್ಲಿ ಈ ತಿಂಗಳು ತುಂಬ ಪವಿತ್ರ ಎಂದು ಪರಿಗಣಿಸಲಾಗುತ್ತದೆ. ಈ ತಿಂಗಳಲ್ಲಿ ಮಾಡಿದ ಪೂಜೆ, ದಾನ, ಜಪ ಎಲ್ಲವೂ 100 ಪಟ್ಟು ಪುಣ್ಯ ಕೊಡುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಆದರೆ ಒಂದು ಪ್ರಶ್ನೆ ಬರುತ್ತದೆ, ಅಧಿಕ ಮಾಸ ಯಾಕೆ ಬರುತ್ತದೆ? ಈ ತಿಂಗಳಲ್ಲಿ ಮದುವೆ, ಗೃಹ ಪ್ರವೇಶ ಯಾಕೆ ಮಾಡಬಾರ್ದು? ಈ ತಿಂಗಳಲ್ಲಿ ಪುರುಷೋತ್ತಮ ಮಾಸ ಎಂದ ಹೆಸರು ಹೇಗೆ ಬಂತು? ಈ ತಿಂಗಳಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಎಲ್ಲವನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲು ತಿಳಿಯೋಣ ಅಧಿಕ ಮಾಸ ಯಾಕೆ ಬರುತ್ತದೆ ಅಂತ. ಹಿಂದೂ ಪಂಚಾಂಗವು ಚಂದ್ರನ ಆಧಾರದ ಮೇಲೆ ನಡೆಯುತ್ತದೆ. ಒಂದು ಚಂದ್ರ ವರ್ಷದಲ್ಲಿ ಸುಮಾರು 354 ದಿನಗಳು ಇರುತ್ತವೆ. ಆದರೆ ಸೂರ್ಯ ವರ್ಷದಲ್ಲಿ 365 ದಿನಗಳು ಇರುತ್ತವೆ. ಅಂದರೆ ಪ್ರತಿ ವರ್ಷ ಸುಮಾರು 11 ದಿನಗಳ ವ್ಯತ್ಯಾಸ ಬರುತ್ತದೆ. ಈ ವ್ಯತ್ಯಾಸ ಹೆಚ್ಚಾಗುತ್ತಾ ಬಂದಾಗ ಸುಮಾರು 2 ವರ್ಷ 8 ತಿಂಗಳಿಗೊಮ್ಮೆ ಒಂದು ಹೆಚ್ಚುವರಿ ತಿಂಗಳು ಸೇರಿಸಲಾಗುತ್ತದೆ. ಅದನ್ನೇ ಅಧಿಕ ಮಾಸ ಎಂದು ಕರೆಯುತ್ತಾರೆ. ಈಗ ತಿಳಿಯೋಣ ಪುರುಷೋತ್ತಮ ಮಾಸ ಎನ್ನುವ ಹೆಸರು ಹೇಗೆ ಬಂತು. ಪುರಾಣಗಳ ಪ್ರಕಾರ ಮೊದಲು ಈ ಮಾಸವನ್ನು ಮಲಮಾಸ ಎಂದು ಕರೆಯಲಾಗುತ್ತದೆ. ಅದನ್ನು ಅಶುಭವೆಂದು ಪರಿಗಣಿಸಲಾಗಿತ್ತು. ಆದ್ದರಿಂದ ಯಾವುದೇ ದೇವತೆಗಳು ಇದನ್ನು ಆಳಲು ಸಿದ್ಧವಿರಲಿಲ್ಲ. ಆ ಸಮಯದಲ್ಲಿ ಆ ತಿಂಗಳು ಶ್ರೀ ಮಹಾವಿಷ್ಣುವಿನ ಬಳಿ ಹೋಗಿ ತನ್ನ ದುಃಖವನ್ನು ಹೇಳಿಕೊಂಡಿತು. ಆಗ ವಿಷ್ಣು ಹೇಳಿದರು, ಇಂದಿನಿಂದ ಈ ತಿಂಗಳು ನನ್ನ ಹೆಸರಿನಿಂದ ಪ್ರಸಿದ್ಧಿಯಾಗಲಿ. ಈ ಕಾರಣದಿಂದ ಈ ತಿಂಗಳನ್ನು ಪುರುಷೋತ್ತಮ ಮಾಸ ಎಂದು ಕರೆಯಲಾಗುತ್ತದೆ. ಅಧಿಕ ಮಾಸದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು? ಅಧಿಕ ಮಾಸದಲ್ಲಿ ಮಾಡಬೇಕಾದವು, ಈ ತಿಂಗಳು ಪುಣ್ಯಕರವಾದ ತಿಂಗಳು ಎಂದು ಪರಿಗಣಿಸಲಾಗುತ್ತದೆ. ವಿಷ್ಣು ಪೂಜೆ ಮಾಡುವುದು, ಭಗವದ್ಗೀತೆ, ವಿಷ್ಣು ಸಹಸ್ರನಾಮ ಪಾರಾಯಣ, ಉಪವಾಸ ಮಾಡುವುದು, ದಾನ ಧರ್ಮ, ದೇವಾಲಯ ದರ್ಶನ. ಈ ತಿಂಗಳಲ್ಲಿ ಮಾಡಿದ ಯಾವುದೇ ಪುಣ್ಯ ಕಾರ್ಯಗಳು ಸಾಮಾನ್ಯ ತಿಂಗಳಿಗಿಂತ ಹೆಚ್ಚು ಫಲ ಕೊಡುತ್ತವೆ. ಅಧಿಕ ಮಾಸದಲ್ಲಿ ಮಾಡಬಾರ್ದವು, ಈ ತಿಂಗಳಲ್ಲಿ ಕೆಲವು ಶುಭ ಕಾರ್ಯಗಳನ್ನು ಸಾಮಾನ್ಯವಾಗಿ ಮಾಡುವುದಿಲ್ಲ. ಮದುವೆ, ಗೃಹ ಪ್ರವೇಶ, ಹೊಸ ಮನೆ ನಿರ್ಮಾಣ ಆರಂಭ, ನಿಶ್ಚಿತಾರ್ಥ, ಹೊಸ ವ್ಯಾಪಾರ ಆರಂಭ. ಯಾಕೆ ಮಾಡಬಾರ್ದು ಅಂದರೆ ಹಳೆಯ ಕಾಲದಲ್ಲಿ ಈ ತಿಂಗಳಿಗೆ ದೇವರ ಹೆಸರು ಇರಲಿಲ್ಲ. ಜನರು ಮಲಮಾಸ ಎಂದು ಕರೆಯುತ್ತಿದ್ದರು ಮತ್ತು ಅಶುಭ ಎಂದು ಭಾವಿಸುತ್ತಿದ್ದರು. ನಂತರ ಮಹಾವಿಷ್ಣು ಈ ತಿಂಗಳಿಗೆ ತನ್ನ ಹೆಸರನ್ನು ನೀಡಿ ಪುರುಷೋತ್ತಮ ಮಾಸ ಎಂದು ಪವಿತ್ರ ಮಾಡಿದರು. ಆದರೆ ಪರಂಪರೆಯಾಗಿ ಮದುವೆ, ಗೃಹ ಪ್ರವೇಶ ಮತ್ತು ಶುಭ ಕಾರ್ಯಗಳನ್ನು ಮಾಡಬಾರದು ಎಂಬ ಪದ್ಧತಿ ಮುಂದುವರೆದಿದೆ. ಹೀಗಾಗಿ ಅಧಿಕ ಮಾಸವನ್ನು ಆಧ್ಯಾತ್ಮಿಕ ಸಾಧನೆಗೆ ಮೀಸಲಾದ ತಿಂಗಳು ಎಂದು ಪರಿಗಣಿಸಿ ಈ ಸಮಯದಲ್ಲಿ ಪೂಜೆ ಮತ್ತು ಜಪಕ್ಕೆ ಹೆಚ್ಚು ಮಹತ್ವ ನೀಡಲಾಗುತ್ತದೆ. ಅಧಿಕ ಮಾಸದಲ್ಲಿ ಮಾಡುವ ದಾನಗಳು ಯಾವ್ಯಾವು? 33 ದಾನಗಳನ್ನೇ ಯಾಕೆ ಮಾಡುತ್ತಾರೆ ಅಂತ ನೋಡೋಣ. ಅಧಿಕ ಮಾಸದಲ್ಲಿ ನೀವು ಯಾವುದೇ ದಾನ ಮಾಡಿದರೂ ಅದು 33 ದಾನ ಮಾಡುವ ಸಂಪ್ರದಾಯ ಇದೆ. ಅದರ ಹಿಂದೆ ಒಂದು ಧಾರ್ಮಿಕ ಕಾರಣ ಇದೆ. ಅದು 33 ದೇವತೆಗಳ ಸಂಕೇತ. ಹಿಂದೂ ಶಾಸ್ತ್ರಗಳ ಪ್ರಕಾರ ಒಟ್ಟು 33 ದೇವತೆಗಳು ಇದ್ದಾರೆ ಎಂದು ಹೇಳಲಾಗುತ್ತದೆ. ಅವುಗಳು 12 ಆದಿತ್ಯರು, 11 ರುದ್ರರು, 8 ವಸುಗಳು,
2 ಅಶ್ವಿನಿ ದೇವರು, ಒಟ್ಟು ಸೇರಿ 33 ದೇವತೆಗಳು. ಅದಕ್ಕಾಗಿ ಯಾವುದೇ ದಾನ ಮಾಡಿದರೂ 33 ದೇವತೆಗಳನ್ನು ಸಂತೋಷಪಡಿಸಲು ಮತ್ತು ಅವರ ಕೃಪೆ ಪಡೆಯಲು ದಾನ ಮಾಡುವ ಸಂಪ್ರದಾಯ ಬಂದಿದೆ. ಅಧಿಕ ಮಾಸದಲ್ಲಿ ಮುಖ್ಯ ದಾನ ಅಂದರೆ ಅಪೂಪ ದಾನ. ಶಾಸ್ತ್ರಗಳಲ್ಲಿ ಇದನ್ನು ಬಹಳ ಪುಣ್ಯಕರವಾದ ದಾನ ಎಂದು ಹೇಳಲಾಗಿದೆ. ದಾನ ಹೇಗೆ ಮಾಡುತ್ತಾರೆ? ಮೊದಲು ಅಪೂಪ ತಯಾರಿಸುತ್ತಾರೆ, ಆಮೇಲೆ ಶ್ರೀ ಮಹಾವಿಷ್ಣುವಿಗೆ ನೈವೇದ್ಯ ಮಾಡುತ್ತಾರೆ. ನಂತರ 33 ಅಪೂಪಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡುತ್ತಾರೆ. ಇದರ ಮಹತ್ವ: ಅಧಿಕ ಮಾಸದಲ್ಲಿ ಈ ದಾನ ಮಾಡಿದರೆ ಪಾಪಗಳು ಕಡಿಮೆಯಾಗುತ್ತವೆ, ದೇವತೆಗಳ ಆಶೀರ್ವಾದ ದೊರೆಯುತ್ತದೆ, ಜೀವನದಲ್ಲಿ ಸುಖ ಶಾಂತಿ ಬರುತ್ತದೆ. ಇನ್ನು ಅಧಿಕ ಮಾಸದಲ್ಲಿ ಅನೇಕ ತರಹದ ದಾನಗಳನ್ನು ಮಾಡಬಹುದು. ನೀವು ನಿಮ್ಮ ಕೈಲಿ ಆಗಿದ್ದು ಯಾವುದಾದರೂ 33 ದಾನಗಳನ್ನು ಮಾಡಬಹುದು. ಅನ್ನದಾನ ಇನ್ನು ಅತ್ಯಂತ ಮಹತ್ವದ ದಾನವೆಂದರೆ ಅನ್ನದಾನ. ಬಡವರಿಗೆ ಅಥವಾ ದೇವಸ್ಥಾನಗಳಲ್ಲಿ ಭಕ್ತರಿಗೆ ಊಟ ಹಾಕುವುದು ಅತ್ಯಂತ ಪುಣ್ಯಕರ ಎಂದು ಹೇಳಲಾಗಿದೆ. ಧಾನ್ಯದಾನ: ಅಕ್ಕಿ, ಗೋಧಿ, ಬೇಳೆ ಮುಂತಾದ ಧಾನ್ಯಗಳನ್ನು ದಾನ ಮಾಡುವುದು ಉತ್ತಮ ಎಂದು ನಂಬಿಕೆ. ವಸ್ತ್ರದಾನ: ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಹೊಸ ಬಟ್ಟೆ ದಾನ ಮಾಡುವುದು ಪುಣ್ಯಕರ. ತುಳಸಿ ಮತ್ತು ಹಣ್ಣು ದಾನ: ವಿಷ್ಣುವಿಗೆ ಪ್ರಿಯವಾದದ್ದು ತುಳಸಿ. 33 ತುಳಸಿ ಗಿಡಗಳನ್ನು ದಾನ ಕೊಡುವುದು ಶ್ರೇಷ್ಠ. ಇನ್ನು ಹಣ್ಣು ದಾನದಲ್ಲಿ ಯಾವುದಾದರೂ ಹಣ್ಣು, ಎಕ್ಸಾಂಪಲ್ 33 ಬಾಳೆಹಣ್ಣುಗಳನ್ನು ಕೊಡಬಹುದು. ದೀಪದಾನ: 33 ದೀಪದಾನ ಮಾಡಿದರೆ ಶುಭಕರ. ಗೋದಾನ ಅತ್ಯಂತ ಮಹತ್ವದ ದಾನ. ಅರಿಶಿನ ಕುಂಕುಮ ದಾನ: 33 ಸುಮಂಗಲರಿಗೆ ಅರಿಶಿನ ಕುಂಕುಮ ದಾನ ಅತ್ಯಂತ ಶ್ರೇಷ್ಠ ದಾನ. ತುಪ್ಪದಾನ: 33 ಬ್ರಾಹ್ಮಣರಿಗೆ ಒಂದು ಹಿತ್ತಾಳೆ ಬಟ್ಟಲಲ್ಲಿ ಹಾಕಿ ತುಪ್ಪ ಹಾಕಿ ದಾನ ಮಾಡಿದರೆ ಆರೋಗ್ಯ ವೃದ್ಧಿಯಾಗುತ್ತದೆ. ಉಡಿದಾನ: 33 ಸುಮಂಗಲರಿಗೆ ಎಲ್ಲ ಮಂಗಳಕರ ದ್ರವ್ಯಗಳನ್ನು ಇಟ್ಟು ಉಡಿ ತುಂಬುವುದು. ಬಾಗಿನ ದಾನ, ಬಳೆ ದಾನ, ತಾಂಬೂಲ ದಾನ, 33 ಕಾಯಿನ್ ದಾನ, ವಿಷ್ಣುಪಾದ ದಾನ, ಬ್ರಹ್ಮಾಂಡ ದಾನ, ತೆಂಗಿನಕಾಯಿ ದಾನ, ಈ ರೀತಿಯಾಗಿ ಇನ್ನೂ ಹಲವಾರು ಇವೆ. ಯಾವುದಾದರೂ ದಾನವನ್ನು ಕೊಡಬಹುದು. ಹೀಗಾಗಿ ಅಧಿಕ ಮಾಸದಲ್ಲಿ ಮಾಡಿದ ಒಂದು ಪುಣ್ಯ ಕಾರ್ಯವು ಹಲವು ಪಟ್ಟು ಫಲ ನೀಡುತ್ತದೆ. ಈ ಮಾಹಿತಿ ನಿಮಗೆ ಉಪಯೋಗವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇಂಥ ಧಾರ್ಮಿಕ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಭಕ್ತಿ ಮಂದಿರ ದರ್ಶನಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.